So, boys and girls, welcome back to the channel. ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿವಸ ಏನೆಲ್ಲ ಆಗ್ತದೆ ಅಂತ ನೋಡುವ. ಸೊ ಒಳ್ಳೆ ನಿದ್ದೆ ಆಯಿತು. ಮತ್ತು ಎಲ್ಲ ಹೇಗಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ಅಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಳೆ ಇಲ್ಲ ಏನಿಲ್ಲ, ಈಗ ಪೀಸ್ಫುಲ್ ಆಗಿದೆ. ಸೊ ಇವತ್ತು ಡೇ 5 ಜೂನ್ 5 ಅಂತ ಕಾಣ್ತದೆ. ಕಾಣ್ತದಲ್ಲ? ಹೌದು, ಜೂನ್ 5 ಅಲ್ಲಿ ಇವತ್ತಿನ ಡೇ ನಮ್ದು ಹೇಗೆಲ್ಲ ಆಗ್ತದೆ ಎಂತೆಲ್ಲ ಕತೆ ನೋಡಿ. ಅಲ್ಲಿ ಒಂದು ಇದು ಬಾಳೆಗೊನೆ ಹಾಕಿದೆ 2 ಇದೆ. ಆಮೇಲೆ ಇಲ್ಲಿ ಒಂದು ಹತ್ತ ಇದೆ. ಸೊ ರಾಮ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವಾಗ ನನಗೆ ಪುತ್ತೂರು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇದೆ. ಸೊ ಇದನ್ನು ಸರ್ವಿಸಿಗಿಟ್ಟು ಅಲ್ಲಿಗೆ ಹೋಗೋದಂಥ ಒಂದು ಪ್ಲ್ಯಾನ್. ಸೊ ಸರ್ವಿಸಿಗೆ ಯಾವಾಗಲೂ ಒಂದು 9-9:30 ಓಪನ್ ಆಗೋದು. ಸೊ ಅದಕ್ಕಿಂತ ಹಿಂದೆ ಬ್ಯಾಟ್ರಿ ಖಾಲಿ ಆಗಿತ್ತು. ಸೊ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಸುಮಾರು ಸಲ ತೋರಿಸಿದ್ದೇನಲ್ಲ ನಾನು, ಅಂದರೆ ಪುತ್ತೂರಿಗೆ ಬರೋದು ನೀವು ಹೋದ ಬ್ಲಾಗಲ್ಲಿ ನೋಡಿದ್ದೀರಾ. ಹಾಗಾಗಿ ಪ್ರತಿ ಸಲ ಅದನ್ನೇ ತೋರಿಸೋದಷ್ಟು ಚೆಂದ ಆಗೋದಿಲ್ಲ ಅಂತ ಹೇಳಿಕೊಂಡು ಇವಾಗ ಸ್ವಲ್ಪ ಹತ್ತಿರ ಬಂದ ನಂತರ ಆಮೇಲೆ ವ್ಲಾಗ್ ಮಾಡುವ ಅಂತ ಹೇಳಿ ಒಂದು. ಸೊ ಸರ್ವಿಸ್ ಆಗದೆ ಸುಮಾರು ತಿಂಗಳೇ ಆಯಿತು, ಅಂದರೆ ಆಯಿಲ್ ಚೇಂಜ್ ಮಾಡದೆ ಇದರದ್ದು. ಆಮೇಲೆ ಎಲ್ಲ ಚೆಕ್ ಮಾಡಬೇಕಷ್ಟೇ, ಅಂದರೆ ಬ್ರೇಕೆಲ್ಲ ಹಿಡಿತದೆ, ಎಲ್ಲ ಚೆನ್ನಾಗಿದೆ. ಆದರೆ ಸಹ ಸರ್ವಿಸ್ ಒಂದು ಆಗದಿದ್ದರೆ ಅದರದ್ದೊಂದು ಕಂಫರ್ಟ್ ಮತ್ತು ಒಂದು ಧೈರ್ಯ ಬರೋದಿಲ್ಲ ಸರಿಯಾಗಿ ಬಿಡಲಿಕ್ಕೆ. ಸೊ ಅದಕ್ಕಾಗಿ ಇವತ್ತು ಸರ್ವಿಸಿಗಂತ ತಗೊಂಡು ಬಂದೆ. ಹೇಗಾದರೂ ಹತ್ರ ಒಂದು 3 ಗಂಟೆ ಹೊತ್ತು ಬೇಕಾಗ್ತದಂತ ಅವತ್ತೇ ಹೇಳಿದರು. ಒಂದು ಸರ್ವಿಸ್ ಆಗಬೇಕಂದ್ರೆ, ಅಂದರೆ ಬಿಸಿಯಾಗಿರ್ತದಲ್ಲ ಗಾಡಿ. ಸೊ ಅದು ಕೂಲ್ ಡೌನ್ ಆಗಿ ಆ ಹೊತ್ತಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಈ ಆಯಿಲನ್ನು ತೆಗಿತಾರೆ ಫುಲ್ ಇಂಜಿನಿಂದ. ಬಿಸಿ ಇರ್ತದಲ್ಲ, ಆವಾಗ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಆಮೇಲೆ ವಾಶ್ ಆಗಬೇಕು ಚೈನ್. ಆದರೆ ನೋಡಿ, ನೀವು ದೊಡ್ಡ ಬೈಕ್ ಇದೆಲ್ಲ ಚೈನ್ ಬೇಗ ಹಾಳಾಗ್ತದೆ, ಇದು ಮಾತ್ರ ಅಷ್ಟು ಬೇಗ ಹಾಳೇ ಆಗೋದಿಲ್ಲ. ನೋಡಿ ಎಷ್ಟು ಸಮಯ ಆಗಿದೆ, ನಾನು ಒಂದೇ ಒಂದು ಸಲ ಚೇಂಜ್ ಮಾಡಲಿಲ್ಲ. ಇದರ ಒಂದು 2 ವರ್ಷ 3 ವರ್ಷ ಆಯಿತಾನ ಇದು ತೆಗೆದು. ಸೊ ಅದಕ್ಕೆ ಹೇಳೋದು ಸಣ್ಣ ಸಿಸಿಯ ಬೈಕ್ ಬೆಸ್ಟ್ ಆಗಿರ್ತದೆ ಅಂತ. ಸೊ ನಾವು ದೊಡ್ಡದು ತಗೊಂಡು ಅದನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಲ್ಲ. ಸೊ ಹಾಗಾಗಿ
ಇಲ್ಲಿ ಯಾರು ಹೀಗೆ ಹೆಲ್ಮೆಟಿಗೆ ಕ್ಯಾಮರಾ ಮೌಂಟ್ ಮಾಡಿಕೊಂಡು ಹೋಗೋದಿಲ್ಲ. ಅಂದರೆ ಎಲ್ಲೋ ಇರ್ಬೋದು ಒಂದು 2-3 ಜನಗಳು, ಆದರೆ ಒಂಥರ ನನಗೆ ಕಂಫರ್ಟೇಬಲ್ ಆಗ್ತಾಯಿಲ್ಲ. ಆಶ್ಚರ್ಯಚಕಿತರಾಗಿ ನೋಡ್ತಾರೆ. ಅಂದರೆ ನಾನು ಪಂಚೆ ಬೇರೆ ಹಾಕ್ಕೊಂಡು ಬಂದೇನೆ. ಅಂದರೆ ಸಾಧಾರಣ ನಾನು ಯಾವತ್ತೂ ಪಂಚೆ ಹಾಕೋದು, ಪ್ಯಾಂಟ್ ಹಾಕ್ತೇನೆ, ಹಾಕೋದಿಲ್ಲ ಅಂತಿಲ್ಲ, ತುಂಬ ಕಮ್ಮಿ. ಎಲ್ಲರೂ ದೂರಕ್ಕೆ ಹೋಗೋದಿದ್ರೆ ಮಾತ್ರ, ಹತ್ತತ್ರಕ್ಕೆಲ್ಲ ಹಾಕೋದಿಲ್ಲ. ಆಮೇಲೆ ನಾವು ಇಲ್ಲಿಂದ ಲೆಫ್ಟ್ ತಕ್ಕೊಂಡು ಹೋಗುವ. ಅಲ್ಲಿ ಸುಮ್ಮನೆ ಭಂಗ ಬರೋದು ಯಾಕೆ ಅಲ್ಲ, ಏನಿಲ್ಲ. ಒಂದು ಸಲ ನಾವು ಇಲ್ಲಿ ತುಂಬ ರಶ್ ಇದೆ ಅಲ್ಲ ಮಾರ್ರೆ, ಹೇಗೆ ಹೋಗೋದು? ಸೊ ಇಲ್ಲೊಂದು ಹೀರೋ ಶೋರೂಮ್ ಇದೆ ಬಸ್ ಸ್ಟ್ಯಾಂಡ್ನ ಕೆಳಗಡೆ. ಸೊ ಅಲ್ಲಿಟ್ಟು ಅವರ ಕೈಯೆಲ್ಲ ರಿಸೀಟ್ ತಕ್ಕೊಂಡು ಆಮೇಲೆ ಬರೋದು, ನೋಡು ಎಂತೆಲ್ಲ ಆಗ್ತದೆ ಅಂತ ಹೇಳಿ. ಸೊ ಇಲ್ಲಿ ರೈಟಿಗೆ ಓಪನ್ ಆಗಲಿಲ್ವ ಅಂತ ಕಾಣ್ತದೆ. ಚೆಕ್, ವಾಟ್ ಕ್ಯಾನ್ ಐ ಡೂ ಬಾಯ್? ಓಹ್, ಆಲ್ರೆಡಿ 2-3 ಜನ ಇದ್ದಾರೆ. ವಾಟ್ ಕ್ಯಾನ್ ಐ ಡೂ? ಟೈಮ್ 8:55 ಆಯ್ತಲ್ಲ, ನೋಡ ಆಮೇಲೆ ಕಂಟಿನ್ಯೂ ಮಾಡ್ತಾನೆ. ನಿಂಗೆ ಅಲ್ಲಿಂದ ಬಪ್ಪಾರ ನೋಡಿದೆ, ಕಾರ್ಲಿ ಬಪ್ಪಾರ ನೋಡಿದೆ ಹೇಳಿ, ಅಲ್ಲಿ ಈಗ ನಮ್ಮ ಬಳ್ಳೂರಲ್ಲಿ ಅಪ್ಪು. ಇಲ್ಲಿ ಓಪನೇ ಆಗಲಿಲ್ಲ, ಓಪನ್ ಮಾಡಲಿಕ್ಕೆ ಬಂದಾಗ ಆಗಿದೆ. ಏನು ಅವಸ್ಥೆ ಮಾರಿ. ಓಕೆ, ಫಸ್ಟ್ ಬೈಕ್ ಅವ್ರದ್ದಾಯಿತು, ಸೆಕೆಂಡ್ ನಾನು ಮಾಡುವಾಗಷ್ಟೇ. ಇನ್ನು ಬೇರೆ ಯಾರಂತ ಹೇಳ್ತಾರೆ ಗೊತ್ತಿಲ್ಲ. ನನ್ನ ಸರ್ವೀಸು ತುಂಬ ದಿವಸ ಆಯಿತು ಆಗದೆ. ಆಯಿಲ್ ಚೇಂಜು, ಆಮೇಲೆ 2 ಬ್ರೇಕು ಚೇಂಜ್ ಮಾಡಬೇಕಿದ್ರೆ ಚೇಂಜ್ ಮಾಡ್ಬೋದು. ಹಾಂ ಹೌದು, ಮತ್ತು ಚೈನ್ ಫುಲ್ ತೆಗೆದು ಕ್ಲೀನ್ ಮಾಡಬೇಕಿತ್ತು. ಆಮೇಲೆ ಜನರಲ್ ಚೆಕಪ್ ಫುಲ್ಲು ಅಲ್ಲ, ವಾಶ್ ಉಂಟಲ್ಲ ಅದೇ. ಇದಕ್ಕೆ ಡಿಸ್ಕ್ ಹಾಕ್ಲಿಕ್ಕೆ ಆಗೋದಿಲ್ವ? ಹಾಂ ಅದೇ, ಡಿಸ್ಕ್ ಹಾಕಿದರೆ ಭಾರಿ ಒಳ್ಳೆಯದು ಮಾರೆ. ಹೋಗೋದು ಹೋಗ್ತದೆ, 90 ಹೋಗ್ತದೆ. ಸರಿ, ಹಾಂ ಆಗ್ತದೆ. ಸೊ ಗಾಯ್ಸ್ ನೋಡಿ, ಇವತ್ತು ಸರ್ವೀಸ್ ಆಗಿ ಬಂದ ಗಾಡಿ. ಸೊ 1000ದಿಂದ ಮೇಲೆ ಆಗಿದೆ, 1918-16 ಹಾಗೆಂಥದ್ದು ಆಗಿದೆ. ಫುಲ್ ಒಂದು 2 ವಯರು, ಆಕ್ಸಿಲೇಟರ್ ವಯರ್, ಆಮೇಲೆ ಇದೊಂದು ಅದೆಂತ ಕ್ಲಚ್ ಮತ್ತು ಇದೆಲ್ಲ ಬೇರೆ ಮಾಡಿ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಬಿಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತದೆ ಹಾಗೆ.
ಕ್ಲೀನ್ ಆದಾಗ. ಸೊ ಈಗ ನಾವು ನಮ್ಮ ಕಂಪೌಂಡಿಗೆ ಸಾರಣೆ ಮಾಡಿದ್ದೇವಲ್ಲ, ಅಂದರೆ ಸಿಮೆಂಟ್ ಹಾಕಿದ್ದೇವಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕುವ ಕಾರ್ಯಕ್ರಮ ಮಾಡುವ. ಸೊ ನೀರು ತಂದೆ ಗಾಯ್ಸ್, ಪುನಃ ಅದು ಸಾಕಾಗ್ಲಿಕ್ಕಿಲ್ಲ ಅಂತ. ಸೊ ಇಲ್ಲಿ ಇದೊಂದು ಪೇರಳೆ ಗಿಡ, ಸಾರಣೆ ಹೇಗೆ ಮಾಡಿ ಆದರೆ ನೀರು ಇನ್ನೊಂದು ಬಕೆಟ್ ನೀರು ಬೇಕಾಗ್ತದೆ ಇದಕ್ಕೆ. ವ್ಲಾಗಿಂಗ್ ಸೆಟಪಲ್ಲಿ ಹೋಗು. ಸೊ ಮೋಟೋ ವ್ಲಾಗಿಂಗ್ ಅಲ್ಲಿ ಸಿಗ್ತೇನೆ ನಾನು. ಸೊ ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈಗ ನಾವು ಕಲ್ಲಡ್ಕ ಫ್ಲೈಓವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ, RCB ಚಾಂಪಿಯನ್ಶಿಪ್ ಇದು ಒಂದು ಪೋಸ್ಟರ್ ಹಾಕಿದ್ದಾರೆ. ಸೊ ಈ ಟೈಮಲ್ಲಿ ಬೈಕ್ ರೈಡ್ ಸೂಪರ್ ಆಗ್ತದೆ. ಆಮೇಲೆ ಬೆಳಿಗ್ಗೆ 3 ಗಂಟೆಯಿಂದ ಒಂದು 7 ಗಂಟೆ 8 ಗಂಟೆವರೆಗೆ ಇದು ಅಂದರೆ ಬಿಸಿಲೆಲ್ಲ ಇರುವುದಿಲ್ಲಲ್ಲ ಹೆಚ್ಚು, ಸಖತ್ತಾಗ್ತದೆ. ಹತ್ರ ಒಂದು 2 ಕಿಲೋಮೀಟರ್ ಉದ್ದ ಇದಂತೆ ಅದು. ಅದರ ಕೆಳಗಡೆ ಅಂದರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಾಗ ನಾವು ನೋಡಿದೆವು, ಅದು ವ್ಲಾಗನ್ನು ಮಾಡಿದ್ದೇವೆ ಅಲ್ಲ. ಸೊ ಚೆಕ್ ಮಾಡಿಕೊಳ್ಳಿ. ಆಮೇಲೆ ಈಗ ನೇರಳಕಟ್ಟೆ ಬರ್ತಾ ಇದ್ದೇವೆ. ಸೊ ಇದೀಗ ನೇರಳಕಟ್ಟೆ. ನನಗೆ ಈ ಕ್ಯಾಮರಾ ಹಿಡಿದು ಮಾತಾಡೋದು, ಆಮೇಲೆ ಈ ಹೆಲ್ಮೆಟಲ್ಲಿ ಕ್ಯಾಮರಾ ಹಾಕೊಂಡು ಹೋಗುವಾಗ ಕೆಲವರೆಲ್ಲ ಒಂದು ವಿಶೇಷವಾಗಿ ನೋಡ್ತಾರೆ. ಸೊ ಅದಕ್ಕೆಲ್ಲ ಸ್ವಲ್ಪ ನಾಚಿಕೆ ಆಗ್ತಾ ಇತ್ತು. ಅಂದರೆ ಈಗ ಕಂಫರ್ಟಬಲ್ ಆಗ್ತಾ ಇದೆ. ಒಮ್ಮೆ ಮಾತ್ರ ನೋಡಿದವರು, ಆದರೆ ನಮ್ಮ ಬ್ಲಾಗ್, ನಾವು ನಮ್ಮ ಜನರಿಗೆ ಹೇಗೆ ಬ್ಲಾಗನ್ನು ತಲುಪಿಸ್ತೇವೆ ಅಂತ ಇರೋದು ನಮ್ಮ ಕೈಯಲ್ಲಿ. ಸೊ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡದಿದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ ಒಂದು 4 ಜನಕ್ಕೆ. ಅಂದರೆ ನಿಮ್ಮ ಸಪೋರ್ಟನ್ನು ತೋರಿಸಿ. ಆಮೇಲೆ ಏನಾದರೂ ಚೇಂಜಸ್ ಆಗಬೇಕಿದ್ರೆ ಆದರೆ ಅಥವಾ ಈ ಥರ ವ್ಲಾಗ್ ಮಾಡ್ಬೋದಿತ್ತು, ಈ ಥರ ವ್ಲಾಗ್ ಮಾಡಿ ಅಂತ ಹೇಳೋ ಒಂದು ಎಂತಾದರೂ ಸಜೆಷನ್ಸ್ ಇದ್ದರೆ ಕೊಡಿ. ನಾನು ಅಂದರೆ ಟ್ರೈ ಮಾಡ್ತೇನೆ. ಇನ್ನು ಕೆಲವೇ ನಿಮಿಷದಲ್ಲಿ ನಾವು ಮಾಣಿ ತಲುಪ್ತಾ ಇದ್ದೇವೆ. ಸೊ ಮಾಣಿ ತಲುಪಿದೆವು. ಸೊ ಬಿಸಿಲಿದೆ ಚೆನ್ನಾಗಿ, ಆದರೆ ಬಿಸಿಲಿನ ಇದಿಲ್ಲ, ಖಾರ ಇಲ್ಲ. ಇಲ್ಲಿಂದ ಸೊ ಅಲ್ಲಿ ಹೆವಿ ನೀರು ಹಾಕಿಟ್ಟಿದ್ದಾರೆ. ಇಲ್ಲಿ ಒಂದು ಕಾಂಕ್ರೀಟ್ ಕಂಪ್ಲೀಟ್ ಆಗಿದೆ. ಸೊ ಮಕ್ಕಳೆಲ್ಲ ನೋಡುವಾಗ ನನಗೆ ಸ್ವಲ್ಪ ನಾಚಿಕೆ ಆಗೋದು ಗೈಸ್. ಆದರೆ ಮಕ್ಕಳಿಗೆಲ್ಲ ಈ ವ್ಲಾಗ್ಸ್ ಯೂಟ್ಯೂಬೆಲ್ಲ ಹೆವಿ ನೋಡ್ತಾರೆ. ಸೊ ಪರಿಚಯ ಇರ್ತದೆ ಈ ಕ್ಯಾಮರಾ, ಆದರೆ ನಮಗೆ ಸ್ವಲ್ಪ ಇರಿಸು ಮುರಿಸು ಅಂತ ಹೇಳ್ತಾವಲ್ಲ, ಹಾಗಾಗ್ತದೆ. ಮೇಲೆ ಕೂಡ ಬಿಟ್ಟಿದ್ದಾರೆ, ಮಾಣಿ ಫ್ಲೈಓವರ್ ಕೂಡ ಬಿಟ್ಟಿದ್ದಾರೆ. ಸೊ ಇದೀಗ ಉಲ್ಟ ಬಂದಾಗ ಆಗ್ತಾ ಇದೆ. ನಾನು ಅಂದರೆ ಫುಲ್ ಕಂಪ್ಲೀಟ್ ಆಗಲಿಲ್ಲ ಏನು ಕೆಲಸಗಳು. ಸೊ ಈಗ ಬಂದರೆ ಈಗ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋದರೆ ಆಯ್ತಷ್ಟೇ. ಇಲ್ಲೆಲ್ಲ ನೀರು ಹಾಕಿದ್ದಾರಲ್ಲ, ಡಸ್ಟ್ ಬರ್ತದಂತ ಇವರು ವಾಟ್ರ್ ಹಾಕ್ತಾರೆ. ಸೊ ಬೈಕಲ್ಲಿ ಹೋಗೋವರಿಗೆ ತುಂಬ ಹಿಂಸೆ ಆಗ್ತದೆ ಇದು. ಅಂದರೆ ಧೂಳು ಬರೋದಕ್ಕೆ ಏನು ತೊಂದರೆ ಆಗೋದಿಲ್ಲ, ಆದರೆ ಹೆವಿ ಧೂಳಿದೆ ಗಾಯ್ಸ್. ನಾನು ಸ್ವಲ್ಪ ವಯಸ್ಸರ ಹಾಕ್ಕೊಳ್ಳೋದಾ ಅಂತ. ಓಕೆ, ಈಗ ಕಂಫರ್ಟೇಬಲ್ ಆಗ್ತಾಯಿದೆ. ಹೆವಿ 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 ಡಸ್ಟ್ ಇದೆ. ಅದಂದರೆ ಈಗ 2-3 ದಿವಸದಿಂದ ಅಲ್ಲ, ಸ್ವಲ್ಪ ಸಮಯ ಆಯ್ತು, ಈಗ ಮಳೆ ಇಲ್ಲ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲಸ ನಡೀತಾ ಇರ್ತದೆ. ಸೊ ಸಿಕ್ಕಾಪಟ್ಟೆ ಡಸ್ಟ್ ಬರ್ತದೆ ಈ ಲಾರೀಸ್ ಎಲ್ಲ ಬರುವಾಗ. ಸೊ ಇದೀಗ ಸೂರಿ ಕುಮೇರು ಅಂತ ಹೇಳುವ
ಒಂದು ಊರು. ಸೊ ಹಿಂದಿನ ಬ್ಲಾಗ್ ಅದೇ ಕಲ್ಲಡ್ಕ ಬ್ಲಾಗಲ್ಲೆಲ್ಲ ಇದೆಲ್ಲ ಈ ಜಾಗವನ್ನೆಲ್ಲ ಪರಿಚಯ ಮಾಡಿದ್ದೇನೆ. ಪುನಃ ಪರಿಚಯ ಮಾಡೋದು ಅಷ್ಟು ಚೆಂದ ಆಗೋದಿಲ್ಲ. ಆದರೂ ಸಹ ನೋಡುವ, ಹೋಗುವ ಒಂದು ಈ ಹೊಸ ರೂಟ್ ಆಗ್ತಾ ಇರುವಾಗ ನಿಮಗೊಂದು ಅಪ್ಡೇಟ್ ಸಿಕ್ಕಿದಾಗ ಆಗ್ತದೆ, ನನಗೂ ನೋಡಿದಾಗ ಆಗ್ತದೆ. ಸೊ ನಾಟ್ ಟು ವರಿ ಫಾರ್ ಎನಿಥಿಂಗ್ ಅಲ್ವಾ. ಸೊ ನಾನು ಯೂಟ್ಯೂಬು ಓಪನ್ ಮಾಡಿದ್ದು ಸುಮಾರು ದಿವಸ ಆಯಿತು, ಅಂದರೆ ಸುಮಾರು ವರ್ಷಗಳೇ ಕಳೆದಿತ್ತು. ಸೊ ಅದನ್ನು ಸರಿಯಾಗಿ ಮಾಡಬೇಕು, ಅಂದರೆ ಪ್ರಾಪರಾಗಿ ಒಂದು ಯೂಟ್ಯೂಬರ್ ಆಗಬೇಕಂತ ಒಂದು ಮೈಂಡ್ ಸೆಟ್ಟಿಗೆ ಬಂದದ್ದು ಇತ್ತೀಚೆಗಷ್ಟೇ. ಎಲ್ಲರೂ ಸಪೋರ್ಟ್ ಮಾಡಿ, ಆದಷ್ಟು ಸಕ್ಸಸ್ಫುಲ್ ಆಗಲಿಕ್ಕೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ನಾನು ಸಹ ಎಂಟರ್ಟೈನ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತೇನೆ. ಸೊ ಹೋಗ್ತಾ ಅಂದರೆ ಈ ರೈಡೆಲ್ಲ ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಇರ್ತದಲ್ಲ. ಸೊ ಅಂದರೆ ನಮ್ಮ ಸೇಫ್ಟಿಗೆ ಜಾಕೆಟ್, ಗ್ಲೌಸ್ ಆದರೆ ಆಮೇಲೆ ಪ್ಯಾಂಟ್ಸ್, ರೈಡಿಂಗ್ ಪ್ಯಾಂಟ್ಸ್, ಆಮೇಲೆ ಸುಮಾರು ಇರ್ತದೆ ಅಲ್ಲ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಒಂದು ಇಷ್ಟು ಬಜೆಟ್ ಒಂದು ಬೇಕಾಗ್ತದೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕು. ನಿಮ್ಮ ಸಪೋರ್ಟ್ ಸದಾ ಇದ್ದರೆ ನಾನು ಏನು ಹೇಳೋದು, ಯಾವ ಪೊಸಿಷನ್ಗೆ ಹೋಗಲಿಕ್ಕೂ ಸಾಧ್ಯ ಅಲ್ವಾ. ಸೊ ನನಗೆ ಅಷ್ಟು ಮಾತಾಡಲಿಕ್ಕೆಲ್ಲ ಅಷ್ಟು ಬರುವುದಿಲ್ಲ, ಆದರೆ ಎಲ್ಲ ವ್ಲಾಗರ್ಸ್ ಅವರ ಹಾಗೆ. ಸೊ ತುಂಬ ಯೋಚನೆ ಮಾಡಿ ಮಾತಾಡ್ತೇನೆ. ಒಂದು ರೂಢಿ ಆಗಬೇಕಿದ್ರೆ ತುಂಬ ಕಷ್ಟ ಇದೆ ಅಲ್ಲ. ಸೊ ಅದೇ ಗಾಯ್ಸ್, ನೀವು ಕೂಡ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿ. ಈ ಯೂಟ್ಯೂಬ್ ಅಂತ ಹೇಳೋದು ಒಂದೇ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಸೊ ಈಗ ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಕಲ್ಲಡ್ಕ ಫ್ಲೈಓವರ್ ನೋಡಿ ಗಾಯ್ಸ್. ವಾ ಬರೇ ಬಾ. ಸೊ ಇದು ನಮಗೀಗ ಅಡ್ಡ ಬರ್ತಾ ಇದೆ. ಕಾಣಿಸಲ್ಲ ಏನು ಸಹ ಗಾಯ್ಸ್. ಸೊ ನಾವು ಹೋಗುವ ಈಗ. ಫ್ರೀ ಇದೆ, ಇಲ್ಲಾಂದ್ರೆ ಆ ವ್ಯೂ ನಿಮಗೆ ಸಿಗ್ಲಿಕ್ಕೆ ಕಷ್ಟ ಅಲ್ವಾ. ನಮ್ಮ ಈ ಕಡೆ ಬರ್ತಾ ಇದ್ದ ಮಾರ್ರೆ. ವಾ. ಸೊ ಸೂಪರಾಗಿದೆ ಈ ವ್ಯೂ. ಸೊ ಇದಕ್ಕೆ ಏನೋ ಶ್ರೀರಾಮ ಸೇತುವೆ ಅಂತ ಹೇಳಿ ಒಂದು ಹೆಸರು ಇಟ್ಟಿದ್ದರು. ವ್ಲಾಗಲ್ಲೆಲ್ಲ ನೋಡಿದೆ ನಾನು ಕೆಲವು. ಆಮೇಲೆ ನೋಡಿ, ಸೂಪರಾಗಿ ಕಾಣ್ತಾ ಇದೆ. ಇಟ್ಸ್ ಎ ಗ್ರೇಟ್ ಜಾಬ್. ಆದರೆ ಕೆಳಗಡೆ ಕೆಲಸ ಮಾಡಬೇಕಿದ್ರೆ ನಮಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ, ಶ್ರೀರಾಮ ಸಭಾಭವನ ಕಾಣ್ತಾ ಇದೆ, ಮಾಧವ ಸಭಾಭವನ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದಿದೆ ಅಲ್ಲ, ಅದರ ಹೆಸರು ಗೊತ್ತಿಲ್ಲ ನನಗೆ. ಓಕೆ, ಎನಿವೆ, ವಾ ವಾಟ್ ಎ ಬ್ಯೂಟಿ ಗಾಯ್ಸ್. ಆ್ಯಕ್ಚುಲಿ ಇದು ಜನವರಿಗೆ ನಮಗೆ ಬಿಟ್ಟು ಕೊಡಬೇಕಾಗಿದ್ದ ಒಂದು ಪ್ರಾಜೆಕ್ಟ್ ಅಲ್ವಾ. ಆದರೂ ಸಹ ನಿಧಾನ ಆದರೂ ಸಹ ಒಂದು ಒಳ್ಳೆ ಫಿನಿಷಿಂಗ್ ಆಗಿ ಕೊಟ್ಟಿದ್ದಾರೆ. ಸೊ ಸಕ್ಕತ್ತಾಗಿದೆ ಗೈಸ್. ಇನ್ನು ಆಚೆ ಕಡೆ ಈಚೆ ಕಡೆ ಎಲ್ಲ ಬಿಟ್ಟರೆ ಅದೀಗ 1 ವೇ ಬಿಟ್ಟಿದ್ದಾರೆ ಅಷ್ಟೇ. ಅಂದರೆ 1 ವೇಯಲ್ಲಿ 2 ವೇ ಮಾಡಿದ್ದಾರೆ. ಅರೆ ವಾ ಚಂದ್ರು, ವಾಟ್ ಎ ಬ್ಯೂಟಿ ಆಫ್ ದಿಸ್ ವ್ಯೂ. ಸೊ ನೀವು ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಕೆಲಸಗಳೆಲ್ಲ ನಡೀತಾ ಇದೆ. ಇಲ್ಲಿ ನೋಡಿ, ಲಾರೀಸ್, ಕಾಂಕ್ರೀಟ್ ಲಾರೀಸ್. ಆಮೇಲೆ ಇಲ್ಲಿಗೆ ಎಂಡ್ ಆಗ್ತದೆ. ಇದೀಗ ನರಹರಿ ಪರ್ವತದ ತಪ್ಪಲಿನ ಹತ್ತಿರ ಈ ರೋಡ್ ನಮಗೀಗ ಸಿಗ್ತದೆ. ಸೊ ಫ್ಲೈಓವರಲ್ಲಿ ಬರ್ಬೋದು, ಇಲ್ಲೇ ಆಗಬೇಕಂತಿಲ್ಲ. ಸೊ ಇಲ್ಲಿ ನೀರು ಹಾಕಿದ್ದಾರೆ, ಏನು ಮಾಡುವ ಹೇಳಿ, ರಿಟರ್ನ್ ಹೋಗಿಬಿಡೋದು ಅಂತ ಅಲ್ವಾ. ಸುಮ್ಮನೆ ಇಲ್ಲಿವರೆಗೆ ಹೋಗಿ ಅಂತ ಮಾಡೋದು. ಸೊ ಇಲ್ಲಿಗೆ ಎಂಡ ಆಗ್ತದೆ ಇದು. ಆಚೆ ಕಡೆಗೆ ಹೋಗುವ ನಾವು ಈಗ ಒಮ್ಮೆ, ಜಸ್ಟ್ ಅ ಮಿನಿಟ್. ಸೊ ವಾಟ್ ಎ ವ್ಯೂ. ಕೆಲಸ ನಿಧಾನ ಆದರೂ ಎಂಥದನ್ನು ಕೊಡಬೇಕು ಗೈಸ್ ಅಲ್ವಾ.
ಸೊ ಬಸ್ಸುಗಳೆಲ್ಲ ಕೆಳಗಡೆ ಹೋಗ್ತಾ ಇದೆ, ಅಂದರೆ ಸ್ಟಾಪ್ ಇರುವ ಕಾರಣ. ಸೊ ಐರಾವತ ಹೋಗ್ತಾ ಇದೆ ನೋಡಿ. ಸೊ ವಿ ಕ್ಯಾನ್ ಗೋ ನಾವ್. ವಾ ವಾ, ಇಲ್ಲಿ ನೋಡಿ ಈ ಮೆಷಿನ್ ಏನಿದೆ. ನಮ್ಮ ಕಲ್ಲಡ್ಕದ ಫ್ಲೈಓವರ್ ಓಪನ್ ಆಗಿದೆ, ಇನ್ನೊಂದು ಸೈಡ್ ಕೆಲಸ ಆಗ್ತಾಯಿದೆ ಶರವೇಗದಲ್ಲಿ. ಸೊ ಇಲ್ಲಿ ನಿಲ್ಲಿಸಿ ಒಂದು ಫೋಟೋ ಹಾಕುವ, ಇಲ್ಲದಿದ್ದರೆ ಚೆನ್ನಾಗಿ ಕಾಣೋದಿಲ್ಲ. ಏನು ಬೇಕಾರಾಗಿಲ್ಲ ನೋಡಿ, ಬಾಡಿ ವ್ಯೂ. ಓಕೆ, ರೆಡಿ ಆಯಿತು ನಮ್ಮದು ತಮ್ಲೈನ್. ಓಕೆ, ವಿ ಕ್ಯಾನ್ ಗೋ ರಿಟರ್ನ್. ಈ ಓಡು ಅಂತ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ. ಸೊ ಇಲ್ಲಿ ನೋಡಿ, ಅದರ ಕನ್ಸ್ಟ್ರಕ್ಷನ್ಸ್ ಅಲ್ಲ, ಮೇಕ್ ಆಗುವಂಥ ಜಾಗ ಇದು. ಸೊ ಇನ್ನು ನೆಕ್ಸ್ಟ್ ಅದು ನಮಗೆ ನೋಡಲಿಕ್ಕೆ ಸಿಗ್ತದೆ. ವಾ, ಹೆವಿ ವ್ಯೂ ಅಲ್ಲ. ಸೊ ವಾಯ್ಸೆಲ್ಲ ಎಷ್ಟು ಬರ್ತಾಯಿದೆ ಅಂತ ಗೊತ್ತಿಲ್ಲ, ನಾನು ಇಷ್ಟೊತ್ತು ಮಾತಾಡಿದ್ದೆ ಅಲ್ಲ. ಇರಲಿ. ಶ್ರೀರಾಮ ಸಭಾ ಭವನ. ಸೊ ಕಲ್ಲಡ್ಕದಲ್ಲಿ ಒಂದು ಹಾಲ್ ಇದೆಯಲ್ಲ, ಅದು ತುಂಬ ಎತ್ತರದಲ್ಲಿತ್ತು. ಸೊ ಈ ರೋಡ್ ಆದ ನಂತರ ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ಅದರ ಆಚೆಗಡೆ ಮಸೀದಿ ಇದೆ. ಸೊ ಅದು ಎರಡು ಹೈಟಲ್ಲಿತ್ತು, ಆಮೇಲೆ ಅದೀಗ ಚೆನ್ನಾಗಿ ಕಾಣಿಸ್ತಾ ಇದೆ. ವಾ, ಮಾಧವ ಸಭಾಭವನ, ಇದು ಮಸೀದಿ. ಒಂದು ಒಳ್ಳೆ ವಿಷಯ ಅಂದರೆ ಮೇಲ್ಗಡೆ ಡಾಮರ್ ರೋಡ್ ಹಾಕಿದ್ದಾರೆ, ಕಾಂಕ್ರೀಟ್ ರೋಡ್ ಅಲ್ಲ. ನಿಜವಾಗಿ ಡಾಂಬರ್ ಅಂತ ಹೇಳ್ತೇವಲ್ಲ, ಸೊ ಇದಕ್ಕಿರುವ ಗ್ರಿಪ್ಪು ಆ ಕಾಂಕ್ರೀಟಿಗಿಲ್ಲ. ಸೊ ವೈಸರ್ ಕ್ಲೋಸಿಂಗ್ ವೈಸರ್. ಸೊ ಇಲ್ಲಿಂದ ಈಗ ಲೆಫ್ಟ್ ಟೇಕ್ ಡಿವಿಷನ್. ಸೊ ಸಕ್ಕತ್ತಾಗಿದೆ. ಸೊ ನಿಮಗೆ ಏನನ್ನಿಸ್ತು ಅಂದರೆ ಈ ಫ್ಲೈಓವರ್ ಹೇಗಾಗಿದೆ, ಏನು ಕತೆ ಅಂತೆಲ್ಲ ಹೇಳಿ. ರೋಡ್ ಚೆನ್ನಾಗೇ ಆಗಿದೆ, ಆದರೆ ಅಲ್ಲೆಲ್ಲ ಮರ ಎಲ್ಲ ಇರಲಿಲ್ಲ, ಏನು ತೊಂದರೆ ಇಲ್ಲ. ಆದರೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಸುತ್ತಮುತ್ತಲೆಲ್ಲ ಮರ, ಆಮೇಲೆ ಅಲ್ಲಿ ಹೈವೇ ಮಾಡ್ತಾ ಇದ್ದಾರಲ್ಲ, ಹೋಗ್ಲಿಕ್ಕೆಲ್ಲ ಚೆನ್ನಾಗಿ ಆಗ್ತದೆ. ಆದರೆ ಆ ಮರ ಎಲ್ಲ ಕಡಿದಿದ್ದಾರಲ್ಲ, ಸೊ ಅದನ್ನೆಲ್ಲ ನೆಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಏನು ಹೇಳ್ತೀರಿ ನೀವು? ಮೈನಾಗಿ ನಮಗೆ ಕಲ್ಲಡ್ಕದ ಫ್ಲೈಓವರ್ ಬೆಸ್ಟ್ ಅಂತ ಕಾಣಿಸ್ತಾ ಉಂಟು. ಅಂದರೆ ತುಂಬ ಲಾಂಗ್ ಆಗಿರೋದ್ರಿಂದ, ಅಂದರೆ ಇಲ್ಲಿ ಸುತ್ತಮುತ್ತಲು ಯಾವ ಏರಿಯಾದಲ್ಲೂ ಅಷ್ಟು ದೊಡ್ಡ ಫ್ಲೈಓವರ್ ಮಾಡಲಿಲ್ಲ. ಸೊ ಅದೊಂದು ಗ್ರೇಟ್ ಜಾಬ್ ಅಲ್ವಾ. ಸೊ ಗಾಯ್ಸ್, ಅಷ್ಟೇ ಈ ವಿಡಿಯೋದಲ್ಲಿ, ಡೈಲಿ ವ್ಲಾಗಲ್ಲಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಟೇಕ್ ಕೇರ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮಾರ್ರೆ. ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓ, ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.